ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಹಿಷ್ಣವೇ ನಮಃ. ಓಂ ಸುಸರ್ವಾ ಏವಾತಮಾಹುರುತ ಶೃಣ್ವ ಇಂದ್ರ ಏಕೋ ವಿಭಕ್ತಾ ತರಣಿರ್ಮಘಾನಾಂ ಮಿತಸ್ಥುರವೂತಯೋ ಯಸ್ಯ ಪೂರ್ವೀಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 408ನೇ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 149ನೇ ನಾಮ ಸಹಿಷ್ಣು ಅಂತನ್ನೋದು, ಅದರ ಅರ್ಥವನ್ನ ಮತ್ತೆ ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ನಾವೀಗ ಶ್ರವಣ ಮಾಡಬೇಕಾಗಿದೆ. ಸಹಿಷ್ಣು ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ಮೊದಲು ನೋಡೋಣ. ಸಹಿಷ್ಣು ಅಂದ್ರೆ ಭಕ್ತರ ಅಪರಾಧವನ್ನು ಸಹಿಸುವವನು ಅಂತ ಅರ್ಥ, ಮತ್ತೆ ಅಭಕ್ತರಾದವರನ್ನ ಸೋಲಿಸುವವನು ಅಂತನೂ ಅರ್ಥ, ಮತ್ತೆ ತಾನು ಯಾರಿಗೂ ಕೂಡ ಮಣಿಯದವನು ಕೂಡ ಅಂತನೂ ಅರ್ಥ. ಇನ್ನೊಬ್ಬರಿಗೆ ಯಾರಿಗೂ ಮಣಿಯದಂತಹ ಮಹಾಶಕ್ತಿ ಇರುವವನು ಅಂತ ಮತ್ತೊಂದರ್ಥ. ಹೀಗೆ ಸಹಿಷ್ಣು ಎಂಬ ಶಬ್ದಕ್ಕೆ ಇವು ಕೆಲವು ಅರ್ಥಗಳನ್ನ ವರ್ಣನೆ ಮಾಡ್ತಾರೆ. ಇದಲ್ಲದೆ ನಮ್ಮೆಲ್ಲರ ಸಂಸಾರವೆಂಬ ಈ ಸಾಗರವನ್ನ ಅವನು ನಮ್ಮನ್ನ ದಾಟಿಸುವಂಥವನು, ಮತ್ತೆ ನಮಗೆ ಮೋಕ್ಷವೆಂಬ ಯಶಸ್ಸನ್ನ ಕೊಡುವಂಥವನು ಅಂತ ಹೀಗೊಂದು ಅರ್ಥವನ್ನು ತಿಳ್ಕೋಬಹುದು. ಅನೇಕ ಥರದ ಲೀಲೆಗಳನ್ನ, ತನ್ನ ಕಾರ್ಯಗಳನ್ನ ಹಿಂದಿನಿಂದಲೂ ಇಂದು ಮುಂದು ಎಂದೆಂದಿಗೂ ಕೂಡ ಹೊರಹಾಕ್ತಾ ಇರುವಂಥವನು ಅಂತ ಹೀಗೆ ಕೂಡ ಈ ಪ್ರಕೃತ ಸಂದರ್ಭಕ್ಕೆ ತಕ್ಕಂತೆ ನಾವು ಅರ್ಥ ಮಾಡಬಹುದು. ಕ್ಷಣದಾನೆ ಅಂತ ಧಾತು ಇದೆ, ಆದ್ರಿಂದ ಈ ಧಾತುವಿಗೆ ಅನುಸಾರವಾಗಿ ಎಲ್ಲರಿಗೂ ಕೂಡ ಸನೋತಿ ಅಂದ್ರೆ ಈ ಅವರವರ ಅಭೀಷ್ಟಗಳನ್ನ ಕೊಡುವಂಥವನು. ಹೀಗಾಗಿ ಆತನನ್ನ ಷ್ಣು ಅಂತ ವರ್ಣನೆ ಮಾಡ್ತಾರೆ. ಸಹಿಶ್ಚಾಸೌ ಷ್ಣುಶ್ಚ ಸಹಿಷ್ಣು. ಹೀಗೆ ಅವನು ಸಹಿಯೂ ಕೂಡ ಆಗಿದ್ದಾನೆ, ಷ್ಣು ಕೂಡ ಆಗಿದ್ದಾನೆ. ಹೀಗೆ ಆ ಭಗವಂತನನ್ನ ನಾನಾ ಥರದ ಶಬ್ದಗಳಿಂದ ವ್ಯವಹರಿಸ್ತಾರೆ. ಇದು ಸಹಿಷ್ಣು ಎಂಬ ಶಬ್ದಕ್ಕೆ ನಾವು ಸ್ಥೂಲವಾಗಿ ನೋಡಿದಂತಹ ಅರ್ಥಗಳು. ಮುಂದೆ ಈ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ, ಹಾಗೆ ಭಗವಂತಾಚಾರ್ಯರು, ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಮೂಲತಃ ಆ 7ನೇ ಮಂಡಲದ 26ನೇ ಸೂಕ್ತದ 3ನೇ ಮಂತ್ರದಲ್ಲಿ ಸುಸರ್ವಾಹ ಅಂತ ಕೊನೆ 2 ಶಬ್ದಗಳಿವೆ. ಅಲ್ಲಿಂದ ಸುಸರ್ವಾಹ ಅನ್ನೋದನ್ನು ತಗೊಂಡಿದ್ದಾರೆ. ಮುಂದೆ 4ನೇ ಮಂತ್ರದಲ್ಲಿ ಏವಾ ತಮಾಹುರುತ ಶೃಣ್ವೇ ಇಂದ್ರ ಏಕೋ ವಿಭಕ್ತ ತರಣಿರ್ಮಘಾನಾಂ ಮಿಥಸ್ಥುರ ಊತಯೋ ಯಸ್ಯ ಪೂರ್ವೀರಸ್ಮೇ ಭದ್ರಾಣಿ ಸಶ್ಚತ ಪ್ರಿಯಾಣಿ ಅಂತ ಮಂತ್ರ ಇದೆ. ಅಲ್ಲಿ ಮಿಥಸ್ಥುರ ಊತಯೋ ಯಸ್ಯ ಪೂರ್ವೀಹಿ ಅನ್ನುವವರೆಗೆ ಮಾತ್ರ ಮಂತ್ರವನ್ನು ಇಟ್ಟುಕೊಂಡಿದ್ದಾರೆ. ಹೀಗೆ ಬೃಹತಿ ಮಂತ್ರವನ್ನ ಇಲ್ಲಿ ಹೊಸದಿದ್ದಾರೆ. 149ನೇ ಬೃಹತಿ ಮಂತ್ರ ಇದು. ಅದಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ನಾವು ಮೊದಲು ನೋಡಬೇಕು. ಈ ಇಂದ್ರನ ಅಂದ್ರೆ ಭಗವಂತನ ಮಿಥಃ ಅಂದ್ರೆ ಪರಸ್ಪರ, ತುರಹ ಅಂದ್ರೆ ಬಾಧಮಾನಾಹ, ಸಂಶಿಷ್ಟಾಹ ಪರಸ್ಪರ ಸಂಬದ್ಧವಾದಂಥ. ಬಾಧಮಾನ ಅಂದ್ರೆ ತೊಂದರೆ ಕೊಡ್ತಾ ಇರುವುದಂತ ಅರ್ಥ ಅಲ್ಲ. ಎಲ್ಲಾ ಥರದ ಅವನ ರಕ್ಷಣೆಗಳು, ಅನೇಕ ಜನರಿಗೆ ರಕ್ಷಣೆಗಳನ್ನು ಕೊಟ್ಟಿದ್ದಾನೆ. ಅವೆಲ್ಲವೂ ಕೂಡ ಪರಸ್ಪರ ಸಂಬದ್ಧ ಆಗಿವೆ. ಆ ರಕ್ಷಣೆಗಳನ್ನ, ಅಂಥ ರಕ್ಷಣೆಗಳನ್ನು ನಮ್ಗೆಲ್ರಿಗೂ ಒದಗಿಸಿಕೊಟ್ಟಿರುವಂತಹ ಈ ಭಗವಂತನನ್ನ ಹಿಂದಿನ ಋಷಿಗಳು ಎಲ್ಲರೂ ವರ್ಣನೆ ಮಾಡ್ತಾರೆ. ಮತ್ತೆ ಇವತ್ತಿಗೂ ಕೂಡ ಆ ಇಂದ್ರ ನಮಗೆ ಮಘ ಅಂದ್ರೆ ಧನವನ್ನ ವಿಭಕ್ತ ಕೊಡುವವನು, ಮತ್ತೆ ತರಣಿ ಅಂದ್ರೆ ಆಪತ್ತಿನಿಂದ ಪಾರು ಮಾಡುವವನು. ಹೀಗೆ ನಾವೆಲ್ಲರೂ ಇದನ್ನ ಶ್ರವಣ ಮಾಡ್ತೀವಿ ಅಂತಿದು ಸಾಯಣಾಚಾರ್ಯರು ಮಾಡಿರುವಂತಹ ಅರ್ಥ. ಇನ್ನು ಮುಂದೆ ಇದೇ ಮಂತ್ರಕ್ಕೆ
ರಘುನಾಥ ಇದೇ ಮಂತ್ರಕ್ಕೆ ಭಗವಂತಾಚಾರ್ಯರು ಏನ್ ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ಒಂದು ಬಾರಿ ನೋಡೋಣ. ಸಹಿಷ್ಣು ಎಂಬ ಶಬ್ದಕ್ಕೆ ಅವ್ರು ತೋರಿಸುವಂತಹ ಬೃಹತಿ ಮಂತ್ರ ಪತಿ ಏಕಃ ಸಮಾನೋ ನಿಮಾಮೃಜೆ ಪುರ ಇಂದ್ರ ಸುಸರ್ವಾಹ ಏವಾತ ಮಾಹುರುತ ಶೃಣ್ವ ಇಂದ್ರ ಏಕೋ ವಿಭಕ್ತಾತರ ಅಂತ ಈ ಮಂತ್ರ ಈ ಸಹಿಷ್ಣು ಎಂಬ ಶಬ್ದಕ್ಕೆ ಸಂಬಂಧಿಸಿದ್ದಾಗಿದೆ. ಹೀಗೆ ಮಂತ್ರ ಬೃಹತಿ ಮಂತ್ರ ಬೇರೆ ಬೇರೆ ಇದೆ ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ ಮತ್ತೆ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಆದರೂ ಅವರು ಇದಕ್ಕೆ ಸಹಮರ್ಷಣೆ, ಎಲ್ಲರನ್ನೂ ಸೋಲಿಸುವವನು, ಶಿಕ್ಷಿಸುವವನು ಅಂತ ಅರ್ಥ ಹೇಳಿದ್ದಾರೆ. ಸಹ ಅಂತ ಅನ್ನೋ ಶಬ್ದಕ್ಕೆ ಷ್ಣು ಅಂದ್ರೆ ಎಲ್ಲರಿಗೂ ಎಲ್ಲವನ್ನು ಕೂಡ ದಾನ ಮಾಡುವವನು ಅನ್ನೋ ಅರ್ಥವನ್ನ ವರ್ಣನೆ ಮಾಡ್ತಾರೆ. ಮುಂದೆ ಈ ಮಂತ್ರಕ್ಕೆ ಅವರ ಅರ್ಥ ಏನಿದೆ ಅನ್ನೋದನ್ನ ಈಗ ನೋಡೋಣ. ಇವನು ಒಬ್ಬನೇ ಮಘ ಅಂದ್ರೆ ಧನ, ಆ ಧನವನ್ನೆಲ್ಲ ವಿಭಕ್ತ ಕೊಡುವಂಥವನು. ಏಕೋ ಬಹುನಾಂ ಯೋ ವಿದಧಾತಿ ಕಾಮಾನ್ ಅಂತ ವೇದವಾಕ್ಯವೇ ಇದೆ. ಸಂಸಾರ ಸಾಗರದಿಂದ ನಮ್ಮನ್ನು ದಾಟಿಸುವವನು ಅಂತ ತರಣಿ ಶಬ್ದಕ್ಕೂ ಅವರು ಅರ್ಥ ಹೇಳ್ತಾರೆ. ಇಂಥ ಈ ಭಗವಂತನ ಮೂಲಕ ನಮಗೆ ಊತಿಗಳು ಅಂದ್ರೆ ಪುರುಷಾರ್ಥಗಳು, ಎಲ್ಲಾ ಥರದ ಬಯಕೆಗಳು ಭಕ್ತರಿಗೆ ಸಿಗ್ತವೆ. ಭಕ್ತರೆಲ್ಲ ಬಯಕೆಗಳನ್ನು ಪಡೆಯುವುದು ಅವನಿಂದಲೇ, ಭಗವಂತನಿಂದಲೇ. ಇದಿಷ್ಟು ಭಗವಂತಾಚಾರ್ಯರು ಪ್ರತಿಪಾದನೆ ಮಾಡಿದಂತಹ ಅರ್ಥ. ಇನ್ನು ಈ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಯಾವ ಈ ಭಗವಂತನ ಮಿತಃ ತುರಹ ಪರಸ್ಪರಂ ಸಂಹತಾಹ, ಜೊತೆ ಜೊತೆಯಾಗಿರುವಂತಹ ಪರಸ್ಪರ ಸಂಬದ್ಧವಾದಂತಹ ಊತಿಗಳು ಅಂದ್ರೆ ಗುಣಗಳು ಅಂತ ಅರ್ಥ ಹೇಳ್ತಾರೆ ರಘುನಾಥ ಸ್ವಾಮಿಗಳು. ಯಾವ ಗುಣಗಳು ಅಂದ್ರೆ ಶತ್ರುಗಳನ್ನ ಗೆಲ್ಲಬಲ್ಲಂತಹ ಗುಣಗಳು, ಶತ್ರುಗಳಿಗೆ ಮಣಿಯದೇ ಇರುವಂತಹ ಗುಣವನ್ನೇ ಸಹನ ಗುಣ ಅಂತ ಹೇಳ್ತಾರೆ. ಆ ಗುಣಗಳನ್ನ ಈ ಎಲ್ಲ ಗುಣಗಳು ಕೂಡ ಪೂರ್ವೀಹಿ ಅನಾದಿ ಕಾಲದಿಂದಲೂ ಇದ್ದೇ ಇವೆ. ಊತಿ ಅಂದ್ರೆ ಗುಣ ಅಂತ ಅರ್ಥ. ಈ ಎಲ್ಲಾ ಗುಣಗಳು ಕೂಡ ಆ ಭಗವಂತನಲ್ಲಿ ಇವೆ ಅಂತ ವರ್ಣನೆ ಮಾಡ್ತಾರೆ. ಏವಂ ಆಹುಹು, ಶಾಸ್ತ್ರಜ್ಞರು ಪುರಾಣಾಧಿಕರ್ತರು ವೇದಗಳು ಹೀಗೆ ವರ್ಣನೆ ಮಾಡ್ತಾ ಇವೆ ಅಂತ ಅದರ ಅರ್ಥ. ಅವು ಯಾವ ಗುಣಗಳು? ಒಂದೆರಡು ಗುಣಗಳನ್ನು ಅಲ್ಲಿ ಹೇಳ್ತಾರೆ. ಮಘ ಅಂದ್ರೆ ಧನ ಅಂತ ಅರ್ಥ. ಏಕೈವ ಬಹುನಾಂ ವಿಭಕ್ತ, ಅನೇಕ ಭಕ್ತರಿಗೆ ಸಂಪತ್ತನ್ನು ಕೊಡುವಂಥವನು. ತರಣಿ ಅಂದ್ರೆ ಆಪತ್ತಿನಿಂದ ದಾಟಿಸುವಂಥವನು. ಇದು ನಮಗೆಲ್ಲರಿಗೂ ಕೂಡ ಆ ಭಗವಂತನ ಗುಣಗಳ ಬಗ್ಗೆ ಕೇಳಿ ಬರುವ ಅಂಶ. ಇಂಥ ಗುಣವಂತನಾಗಿದ್ದಾನೆ ಭಗವಂತ ಅಂತ ಅವನನ್ನ ಶಾಸ್ತ್ರಗಳು ವರ್ಣನೆ ಮಾಡ್ತಾ ಇವೆ. ಸಹಿಷ್ಣು ಅಂದ್ರೆ ಶತ್ರುಗಳ ವೇಗವನ್ನ ಸಹಿಸಬಲ್ಲವನು, ಅದಕ್ಕೆ ಮಣಿಯದವನು ಅಂತ ಅರ್ಥ. ಇದು ಸಹಿಷ್ಣು ಎಂಬ ಶಬ್ದಕ್ಕೆ ಅರ್ಥ. ಆ ಭಗವಂತನಲ್ಲಿ ಗುಣಗಳಿವೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರಲ್ಲ, ಆ ಗುಣಗಳಿವೆ ಅಂತ ವರ್ಣನೆ ಮಾಡಿದಾಗ ಯಾವ ಗುಣಗಳು ಅಂದ್ರೆ ಶತ್ರುಗಳ ದಾಳಿಯನ್ನ ಮೆಟ್ಟಿ ನಿಲ್ಲಬಲ್ಲಂಥ, ಅದಕ್ಕೆ ಮಣಿಯದೇ ಇರುವಂತಹ ಗುಣ ಅಂತ ರಘುನಾಥ ಸ್ವಾಮಿಗಳು ಅರ್ಥ ಮಾಡಿದ್ದಾರೆ. ಇದಿಷ್ಟು ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮತ್ತೆ ರಘುನಾಥ ತೀರ್ಥರು ಮಾಡಿದಂತಹ ಅರ್ಥಗಳಾದವು. ಇನ್ನು ಮುಂದೆ ಇದಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೇನೆ ಅನ್ನೋದನ್ನ ಹೇಳ್ತೇನೆ. ಸರ್ವಾಹ ಅಂತ ಶಬ್ದ ಇದೆ. ಸರ್ವಾಹ ಅಂತನ್ನುವುದು ಎಲ್ಲರೂ ಅನ್ನೋ ಅರ್ಥವನ್ನು ಹೇಳ್ತದೆ. ಯಾರವರು ಎಲ್ಲರೂ ಅಂದ್ರೆ ಎಲ್ಲ ವೇದಗಳು, ಶಾಸ್ತ್ರಗಳು. ಸರ್ವಾಹ ಅಂತ ಸ್ತ್ರೀಲಿಂಗದಲ್ಲಿರುವುದು ಶ್ರುತಯ ಅಂತ ನಾನು ಕೂಡ ಸ್ತ್ರೀಲಿಂಗದಲ್ಲಿ ಇಟ್ಕೊಂಡಿದ್ದೇನೆ. ಅಥವಾ ಶ್ರುತ್ಯಭಿಮಾನಿ ದೇವತೆಗಳು ಕೂಡ ಯಾವ ಅರ್ಥವನ್ನಾದ್ರೂ ಇಟ್ಕೊಳ್ಬಹುದು. ತಮ್ಮ ಆ ದೇವನನ್ನ ಸು ಆಹುಹು, ಸು ಸರ್ವಾಹ ಅಂತಿದೆ. ಸು ಅಂದ್ರೆ ಚೆನ್ನಾಗಿ ಅಂತ ಅರ್ಥ, ಸುಷ್ಟು. ಆಹುಹು ವರ್ಣನೆ ಮಾಡ್ತಾರೆ. ಉತ ಮತ್ತು ಕೂಡ ಶೃಣ್ವೆ, ಇದು ನಮ್ಮೆಲ್ಲರಿಂದಲೂ ಕೇಳಲ್ಪಡ್ತದೆ. ಅವುಗಳು ವರ್ಣನೆ ಮಾಡಿದ್ದಾರೆ, ನಾವು ಅದನ್ನ ಕೇಳ್ತಾ ಇದ್ದೇವೆ ಅಂತ ಅರ್ಥ. ಏನ್ ಕೇಳ್ತಾ ಇದ್ದೇವೆ, ನಾವು ಏನ್ ಕೇಳ್ತಿದ್ದೀವಿ ಅನ್ನೋದನ್ನ ಈ ಮುಂದೆ ಹೇಳ್ತಾರೆ. ಯಸ್ಯ ಯಾವ ಭಗವಂತನ, ಪೂರ್ವೀಹಿ ಅಂದ್ರೆ ಪುರಾತನವಾದಂಥ, ಊತಯ ಪೂರ್ವೀಹಿ ಅಂದ್ರೆ ಪುರಾತನವಾದಂಥ, ಮಿಥಃ ತುರಹ ಪರಸ್ಪರ ಸಂಹತಾಹ ಪರಸ್ಪರ ಸಂಬದ್ಧವಾದಂಥ, ಆ ಒಂದು ಗುಣಗಳಿಗೂ ಒಂದು ಗುಣಕ್ಕೂ ಮತ್ತೊಂದು ಗುಣಕ್ಕೂ, ಒಂದು ಕ್ರಿಯೆಗೂ ಮತ್ತೊಂದು ಕ್ರಿಯೆಗೂ, ಹಾಗೆ ಗುಣಗಳಿಗೂ ಕ್ರಿಯೆಗಳಿಗೂ
ಪರಸ್ಪರ ಸಂಬಂಧ ಇದೆ. ಅವೆಲ್ಲವೂ ಸವಿಶೇಷಾಭಿನ್ನ ಆಗಿವೆ. ಭಗವಂತನಲ್ಲಿ ಅವು ಹಾಸು ಹೊಕ್ಕಾಗಿವೆ. ಭಗವಂತನಿಂದ ಅದನ್ನು ಬೇರ್ಪಡಿಸಲಿಕ್ಕೆ ಆಗದೇ ಇರುವಷ್ಟು ಅವು ಅವನಲ್ಲಿ ಜೋಡಿಕೊಂಡಿವೆ ಅಂತ ಅದರ ಅರ್ಥ. ಅಂಥ ಈ ಭಗವಂತ ಅವನು ಆ ಇಂದ್ರ ಏಕಏವ ಒಬ್ಬನೇ ಅಸಹಾಯಕನಾಗಿ ಬೇರೆಯೊಬ್ಬರ ಸಹಾಯವಿಲ್ಲದೆ ಮಘ ಅಂದ್ರೆ ಮೋಕ್ಷವೆಂಬ ಯಶಸ್ಸನ್ನ ನಮಗೆ ಕೊಡುವಂಥವನು. ಹಾಗೆ ತರಣಿ ಅಂದ್ರೆ ಸಂಸಾರದಿಂದ ನಮ್ಮನ್ನು ದಾಟಿಸುವವನು ಅಂತಿಷ್ಟು ಆ ಮಂತ್ರಕ್ಕೆ ನಾವು ಅರ್ಥ ಇಟ್ಕೋಬೇಕು. ಸಹಿಷ್ಣು ಎಂಬ ಶಬ್ದಕ್ಕೂ ಮತ್ತು ಈ ನಾಮಕ್ಕೂ ಏನು ಸಂಬಂಧ ಅಂತ ನಮಗೊಂದು ಜಿಜ್ಞಾಸೆ ಬರಬಹುದು. ಅದಕ್ಕೆ ಈ ಮುಂದಿನಂತೆ ನಾವು ವ್ಯಾಖ್ಯಾನ ಮಾಡಬೇಕು. ಈ ಸಹಿಷ್ಣು ಎಂಬಲ್ಲಿ ಸ, ಹಿ ಮತ್ತು ಷ್ಣು ಅಂತಿಷ್ಟೆಲ್ಲ ಅರ್ಥಗಳಿವೆ. ಅಲ್ಲಿ ಸ ಅಂದ್ರೆ ಕೊಡುವಂಥವನು, ಸಂಚಾಯತಿ ಕೊಡುವಂಥವನು ಅಂತ ಅರ್ಥ. ಏನನ್ನು ಕೊಡುವವನು ಅಂದ್ರೆ ಮೋಕ್ಷವೆಂಬ ಯಶಸ್ಸನ್ನ ನಮಗೆಲ್ಲರಿಗೂ ಕೂಡ ಕೊಡುವಂಥವನು. ಮತ್ತೆ ಹಿ ಅಂದ್ರೆ ಭಕ್ತರ ಆ ಸಂಸಾರ ಏನಿದೆ ಆ ಸಂಸಾರವನ್ನ ನಾಶ ಮಾಡುವವನು ಅಂತ ಅದರ ಅರ್ಥ. ಹೀಗೆ ಸ ಮತ್ತು ಹ ಎರಡು ಶಬ್ದಗಳಿಗೆ ಅರ್ಥ ಆಯಿತು. ಅದು ಹಾನಾತ್ ಪೂರ್ವ ಶರೀರಾಣಾಂ ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ ತದ್ಧೇತುತ್ವಾತ್ ಹರಿಃಪರಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತಹ ಒಂದು ಹಂಸ ಶಬ್ದದ ನಿರ್ವಚನದಿಂದ ಪ್ರಭಾವಿತನಾಗಿ ಇಲ್ಲಿ ಸಹಿ ಅನ್ನೋದಕ್ಕೂ ಕೂಡ ಅದೇ ಅರ್ಥವನ್ನೇ ನಾನು ಮಾಡ್ಕೋತಾ ಇದ್ದೇನೆ. ಹಂಸ ಅಂದ್ರೆ ಏನು? ಹಂ ಮತ್ತು ಮೊದಲು ಹ ಇದೆ, ಆಮೇಲೆ ಸ ಇದೆ. ಇಲ್ಲಿ ಮೊದಲು ಸ ಇದೆ, ಆಮೇಲೆ ಹ ಇದೆ. ಅದಕ್ಕೆ ಅರ್ಥ ಏನು ಅಂದ್ರೆ ಹಾನಾತ್ ಪೂರ್ವ ಶರೀರಾಣ, ಹಿಂದಿನ ಎಲ್ಲ ಶರೀರಗಳನ್ನು, ಜೀರ್ಣವಾದ ಶರೀರಗಳನ್ನು ತ್ಯಾಗ ಮಾಡ್ತಾನೆ. ಮತ್ತೆ ನವಾನಾಂ ಸಂಚಯನಚ, ಹೊಸ ಶರೀರಗಳನ್ನ ಈ ಜೀವ ಪಡಿತಾನೆ. ಹೀಗೆ ಆದ್ರಿಂದ ಜೀವನನ್ನು ಹಂಸ ಅಂತಾರೆ. ಹಂಸ ಎಂಬಲ್ಲಿ ಹಂ ಅಂದರೆ ಹಳೆಯದನ್ನು ಬಿಡುವುದು ಅಂತ ಅರ್ಥ. ಮತ್ತೆ ಸ ಅಂದ್ರೆ ಹೊಸದನ್ನ ಸ್ವೀಕರಿಸುವುದು ಅಂತ ಅರ್ಥ. ಆದ್ರಿಂದ ಜೀವನನ್ನು ಹಂಸ ಅಂತ ಹೇಳ್ತಾರೆ. ಆ ಭಗವಂತನು ಕೂಡ ಹಂಸನೇ. ಯಾಕೆಂದ್ರೆ ತದ್ಧೇತುತ್ವಾತ್, ಆ ಜೀವನಿಗೆ ಆ ಹೊಸ ಶರೀರಗಳನ್ನು ಕೊಟ್ಟು ಹಳೆಯ ಶರೀರಗಳನ್ನು ಬಿಡಿಸುವಂತವನು ಈ ಭಗವಂತನೇ. ಆದ್ರಿಂದ ಅವನನ್ನ ಹಂಸ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಭಗವಂತ ಹಂಸ ಆದ್ರಿಂದ ಜೀವನು ಕೂಡ ಹಂಸ. ಭಾಗವತ ತಾತ್ಪರ್ಯದಲ್ಲಿ ಏನು ಹಂಸ ಅಂತ ಬಂದಿದೆ ಅದನ್ನೇ ಇಲ್ಲಿ ಸ ಹ ಅಂತ ವರ್ಣನೆ ಮಾಡಿದ್ದಾರೆ ಅಷ್ಟೇ. ಅಕ್ಷರಗಳು ಹಿಂದೆ ಮುಂದಾಗಿವೆ ಅಷ್ಟೇ, ಬೇರೆ ಏನಿಲ್ಲ. ಇದು ಸಹ ಅಂತ ಆದ್ಮೇಲೆ ಸಹ ಇದ್ದದ್ದು, ಅಕಾರ ಇದ್ದದ್ದು ಮುಂದೆ ಸಹಿ ಅಂತ ಆಗಿದೆ. ಯಾಕೆಂದ್ರೆ ತೃತೀಯ ಅತಿಶಯ, ಪೂರ್ಣವಾಗಿ ನಮ್ಮೆಲ್ಲ ಸಂಸಾರವನ್ನು ನಾಶ ಮಾಡುವವನು ಅಂತ ಅರ್ಥ ಆಗ್ತದೆ ಅದಕ್ಕೆ. ಹೀಗೆ ಪೂರ್ಣವಾಗಿ ತ್ಯಾಗ ಮಾಡಿಸುವವನು ಅನ್ನೋ ಅರ್ಥದಲ್ಲಿ ಸಹಿ ಅನ್ನೋ ಅರ್ಥ ಹೊಂದಿ ಸಹಿ ಎಂಬ ಶಬ್ದ ನಿಷ್ಪನ್ನ ಆಗಿದೆ. ಮುಂದೆ ಷ್ಣು ಎಂಬಲ್ಲಿ ಸಹಿಷ್ಣು ಎಂಬುದು ಆಧುನಿಕ ವ್ಯಾಕರಣದಲ್ಲಿ ಷ್ಣು ಅಂತ ಒಂದು ಪ್ರತ್ಯಯ, ಹೀಗೆ ಹೇಳ್ತಾರೆ ಅವರು. ಅದು ಷ್ಣು ಅನ್ನೋದೊಂದು ಪ್ರತ್ಯಯ ಅಲ್ಲ. ಅದು ಷ್ಣು ಅನ್ನುವುದು ಈಗಾಗಲೇ ನಾವು ಅದನ್ನ ಭಗವಂತಾಚಾರ್ಯದ ವ್ಯಾಖ್ಯಾನದಲ್ಲಿ ನೋಡಿದ್ದೇವೆ. ಷ್ಣು ಅಂದ್ರೆ ಕ್ಷಣದಾನೆ ಅಂತ ಒಂದು ಧಾತು ಇದೆ. ಆ ಧಾತುವಿಗೆ ಅನುಸಾರವಾಗಿ ಭಕ್ತರಿಗೆ ಬೇಕಾದ್ದೆಲ್ಲವನ್ನು ಕೊಡುವವನು ಅನ್ನೋ ಅರ್ಥವನ್ನ ಅವರು ವರ್ಣನೆ ಮಾಡಿದ್ದಾರೆ. ಮತ್ತೆ ಆಚಾರ್ಯರು ಕೂಡ ವಿಷ್ಣು ಶಬ್ದ ಮೊದಲಾದ ಶಬ್ದಗಳನ್ನು ನಿರ್ವಚನ ಮಾಡುವಾಗ ಈ ಶ ಅಂದ್ರೆ ಅವನ ಅಂತರ್ಯಾಮಿ ಅಂತ ಅರ್ಥ, ಣ ಅಂದ್ರೆ ಬಲ ಅಂತ ಅರ್ಥ, ಹೂ ಅನ್ನೋದು ಅವನ ಸ್ವಭಾವವನ್ನು ತೋರಿಸ್ತದೆ. ಹೀಗೆಲ್ಲ ಅರ್ಥಗಳನ್ನು ಆಚಾರ್ಯರು ಕೂಡ ವಿಷ್ಣು ಶಬ್ದಕ್ಕೆ ತೋರಿಸೇ ಇದ್ದಾರೆ. ಆದ್ರಿಂದ ಷ್ಣು ಅಂತ ಅನ್ನೋದೊಂದನ್ನು ಕೇವಲ ಪ್ರತ್ಯಯ ಅಂತ ನಾವು ಭಾವಿಸಿ ಆ ಷ್ಣು ಅನ್ನುವ ಪ್ರತ್ಯಯದ ಮಹತ್ವವನ್ನ ಕಳ್ಕೊಳ್ಳೋದು ಬೇಡ ನಮ್ಮ ಪಾಲಿಗೆ. ಆದ್ರಿಂದ ಷ್ಣು ಅಂತ ಅನ್ನೋದು ಏನನ್ನು ಹೇಳ್ತದೆ? ಕ್ಷಣದಾನೆ ಅನ್ನೋ ಧಾತುವನ್ನ ಭಗವಂತಾಚಾರ್ಯ ಹೇಳಿದ್ದಾರೆ. ಷ್ಣುಹ ಉದ್ಗಿರಣೆ ಅನ್ನೋ ಒಂದು ಧಾತುವನ್ನ ನಾನು ಬೃಹದ್ಧಾತು ರೂಪಾವಳಿಯಿಂದ ತಗೊಂಡಿದ್ದೇನೆ. ಉದ್ಗಿರಣ ಅಂದ್ರೆ ಹೊರ ಹಾಕುವುದು ಅಂತ ಅರ್ಥ. ಸ್ನುಹ್ಯತಿ ಅಂತ ಅದರದ್ದು ಲಟ್ಲಕಾರ ಆಗ್ತದೆ. ಹಾಗಾದ್ರೆ ಅದಕ್ಕೆ ಅರ್ಥ ಉದ್ಗಿರತಿ ಅಂತ ಆಗ್ತದೆ. ಲೀಲಾಹ, ಅನೇಕ ಥರದ ಲೀಲೆಗಳನ್ನ, ಅನೇಕ ಥರದ ಕಾರ್ಯಗಳನ್ನ ಅವನು ಸ್ನುಹ್ಯತಿ ಅಂದ್ರೆ ಹೊರ ಹಾಕ್ತಾನೆ. ಧಾತುವಿನ ಮೂಲ ರೂಪ ಷ್ಣುಹ ಅಂತ. ಲಟ್ಲಕಾರದಲ್ಲಿ ವರ್ತಮಾನ ಕಾಲದಲ್ಲಿ ಅದು ಸ ಇರಬಹುದು, ಅದರ ಮೂಲ ರೂಪದಲ್ಲಿ ಅದು ಶನೇ ಇದೆ.
ಆದ್ರಿಂದ ಅಷ್ಣು ಅಂದ್ರೆ ಹೊರಹಾಕುವವನು ಅಂತ ಅರ್ಥ. ಆ ಹೊರಹಾಕುವ ಏನು ಹೊರಹಾಕುವುದು ಅಂದ್ರೆ ಅನೇಕ ತನ್ನ ಮಹಿಮೆಗಳನ್ನು ಹೊರಹಾಕುವವನು, ಲೀಲೆಗಳನ್ನು ಹೊರಹಾಕುವವನು ಅಂತೆಲ್ಲ ಅರ್ಥ ನಾವು ಬಂದೇ ಬರ್ತದೆ. ಇದನ್ನೇ ಇಷ್ಟು ಒಟ್ಟಾರೆ ಅರ್ಥವನ್ನೇ ಈ ಬೃಹತಿ ಮಂತ್ರ ಅನೇಕ ಮಘಾನ ವಿಭಕ್ತ ತರಣಿಹಿ ಊತೀಹಿ ಮಿತಸ್ತುರಃ ಇತ್ಯಾದಿ ಶಬ್ದಗಳಿಂದ ಬೃಹತಿ ಮಂತ್ರ ವರ್ಣನೆ ಮಾಡಿದೆ. ಅದು ಹೇಗೆ ಅಂದ್ರೆ ಮಘಾನಾಂ ವಿಭಕ್ತ ಅಂತಂದ್ರೆ ಯಶಸ್ಸನ್ನು ಕೊಡುವವನು ಅಂತ ಅರ್ಥ. ಮಗು ಧನಂ ವಾವ ಮಘಂ, ಯಶೋ ವಾವ ಮಘಂ, ಮಘಃ ಮಖಃ ಇಷ್ಟೆಲ್ಲ ಅರ್ಥಗಳನ್ನ ಆಚಾರ್ಯರು ಖಂಡಾರ್ಥ ನಿರ್ಣಯದಲ್ಲಿ ವರ್ಣನೆ ಮಾಡಿದ್ದಾರೆ. ಮಘ ಅಂದ್ರೆ ಯಜ್ಞ ಅಂತ ಅರ್ಥ. ಭಗವಂತ ನಮಗೆಲ್ಲರಿಗೂ ಕೂಡ ಯಜ್ಞವನ್ನ ವಿಭಾಗ ಮಾಡಿಕೊಟ್ಟಿದ್ದಾನೆ. ನಮ್ಮ ಜೀವನವೇ ಒಂದು ಯಜ್ಞ. ಇದು ನಮ್ಮ ಜೀವನ, ನನ್ನ ಜೀವನ ನನಗೆ ಯಜ್ಞ, ಅದನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ನಿಮ್ಮ ಜೀವನ ನಿಮಗೆ ಯಜ್ಞ, ಅದನ್ನು ನಿಮಗೆ ಕೊಟ್ಟಿದ್ದಾನೆ. ಹೀಗೆ ಭಗವತ್ ಪೂಜಾ ರೂಪವಾದ ಯಜ್ಞ ನನ್ನ ಈ ಜೀವನ ಅಂತ ನಾನೂ ಉಪಾಸನೆ ಮಾಡಬೇಕಾಗಿದೆ, ನೀವು ಉಪಾಸನೆ ಮಾಡಬೇಕಾಗಿದೆ, ಅವರು ಆ ಮತ್ತೊಬ್ರು ಇವರು ಎಲ್ಲರೂ ಉಪಾಸನೆ ಮಾಡಬೇಕಾಗಿದೆ. ಆದ್ರಿಂದ ಅಲ್ಲಿ ಮಘ ಅಂದರೆ ಮೂಲತಃ ಮಖ ಅಂತನೂ ಅರ್ಥವನ್ನ ತೋರಿಸಿದ್ದಾರೆ ಆಚಾರ್ಯರು. ಮಘವ ಅಂತಂದ್ರೆ ಯಜ್ಞದ ಪತಿ ಅಂತ ಅರ್ಥ. ಆ ಮಖ ಅಂತೇನಿದೆ ಅದನ್ನು ರಹಸ್ಯವಾಗಿ ಎಲ್ಲರಿಗೂ ತಿಳಿಯಬಾರದು ಅಂತ ಮಖವಾನ್ ಅಂತ ಹೇಳಿದೆ, ಮಘವಾನ್ ಅಂತ ಹೇಳಿದ್ದಾರೆ ಅಂತ ಆಚಾರ್ಯರು ಖಂಡಾರ್ಥ ನಿರ್ಣಯದಲ್ಲಿ ವರ್ಣನೆ ಮಾಡಿದೆ. ಅದಲ್ಲದೆ ಅಲ್ಲಿ ಮಘ ಅಂತಂದ್ರೆ ಧನ ಅಂತನೂ ಅರ್ಥ ಇದೆ. ಅದನ್ನೆಲ್ಲ ಈ ಎಲ್ಲ ವ್ಯಾಖ್ಯಾನಕಾರರು ಹೇಳಿದ್ದನ್ನ ನಾವು ನೋಡೇ ಇದ್ದೇವೆ ಈಗ. ಅದಲ್ಲದೆ ಯಶಸ್ಸು ಅಂತ ಅರ್ಥ ಇದೆ. ನಮಗೆ ದೊಡ್ಡ ಯಶಸ್ಸು ಜೀವಮಾನದಲ್ಲಿ ಅಂದ್ರೆ ಮೋಕ್ಷವೆಂಬುದೇ ದೊಡ್ಡ ಯಶಸ್ಸು. ಅಂತ ಯಶಸ್ಸನ್ನ ನಮಗೆಲ್ಲರಿಗೂ ಕೂಡ ಅವನು ಹಂಚಿ ಕೊಡುವವನು, ನಮ್ಮ ಮೋಕ್ಷವನ್ನ ನಮಗೆ ಅವನು ಕೊಡುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಹಾಗಾಗಿ ಮಘಾನಾಂ ವಿಭಕ್ತ ಅಂತ ಬೃಹತಿ ಮಂತ್ರದಲ್ಲಿ ಏನಿದೆ ಆ ಶಬ್ದದಿಂದ ಬರುವ ಅರ್ಥ ವಿಷ್ಣು ಸಹಸ್ರನಾಮದಲ್ಲಿ ಸ ಎಂಬ ಶಬ್ದದಿಂದ ಬರ್ತದೆ. ಸ ಅಂತಂದ್ರೆ ಸಂಚಯ ಮಾಡುವವನು. ಏನು ಸಂಚಯ ಮಾಡಿಕೊಡುವವನು ಅಂತಂದ್ರೆ ಮೋಕ್ಷ ರೂಪ ಯಶಸ್ಸನ್ನ ಭಕ್ತರಿಗೆ ಕೊಡುವವನು. ಸಂಚಾಯಯತಿ, ಸ ಅಂದ್ರೆ ಸಂಚಾಯಯತಿ ಅಂತ ಅರ್ಥ. ಭಾಗವತ ತಾತ್ಪರ್ಯದಲ್ಲಿ ಬಂದ ಆಧಾರವನ್ನ ಅವಾಗ ನಾನು ಹೇಳಿದೆ. ಮುಂದೆ ತರಣಿ ಅಂದ್ರೆ ದಾಟಿಸುವವನು ಅಂತ ಅರ್ಥ. ಏನನ್ನು ದಾಟಿಸುವವನು? ಸಂಸಾರವನ್ನು ದಾಟಿಸುವವನು. ಅದನ್ನ ಹ ಎಂಬ ಶಬ್ದದಿಂದ ಹಾಪಯತಿ, ಪರಿತ್ಯಾಗ ಮಾಡ್ತಾನೆ ಅನ್ನುವ ಅರ್ಥವನ್ನ ನಾವಲ್ಲಿ ಕಾಣ್ತೇವೆ. ಹೀಗೆ ಸ ಅಂದ್ರೆ ಕೊಡುವವನು ಮೋಕ್ಷವನ್ನ, ಹ ಅಂದ್ರೆ ಬಿಡಿಸುವವನು ಸಂಸಾರವನ್ನ, ಇಷ್ಟ ಅರ್ಥ ಆಯಿತು. ಅದನ್ನ ಕ್ರಮವಾಗಿ ಮಘಾನಾಂ ವಿಭಕ್ತ ತರಣಿಹಿ ಅಂತ ಈ ವೇದಮಂತ್ರ ವರ್ಣನೆ ಮಾಡಿದೆ. ಮುಂದೆ ವಿಷ್ಣು ಅಂದ್ರೆ ಹೊರಹಾಕುವವನು ಅಂತ ಅರ್ಥ. ಏನು ಹೊರಹಾಕ್ತಾನೆ ಅಂದ್ರೆ ತನ್ನ ಅಭಿಪ್ರಾಯವನ್ನು ಪ್ರಕಟ ಮಾಡುವವನು ಅಂತ ಅರ್ಥ ಇದೆ. ವೇದಶಾಸ್ತ್ರಗಳ ಮೂಲಕ ಈ ಭಗವಂತ ಅನೇಕ ಅಭಿಪ್ರಾಯಗಳನ್ನ ಹೊರಹಾಕ್ತಾನೆ. ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಶಾಸ್ತ್ರದಲ್ಲಿ ಇದ್ದೇ ಇದೆ. ಹೀಗೆ ವೇದೋಖಿಲೋ ಧರ್ಮ ಮೂಲಂ ಅಂತ ಹೀಗೆಲ್ಲ ಶಾಸ್ತ್ರಗಳ ಆಧಾರ ಇರೋದ್ರಿಂದ ವಿಷ್ಣು ಅಂದ್ರೆ ಅವನು ಹೊರಹಾಕುವವನು. ತನ್ನ ಧಾರ್ಮಿಕ ಆದೇಶಗಳನ್ನ ಜಗತ್ತೆಲ್ಲದಕ್ಕೂ ಕೂಡ ಅವನು ತಿಳಿಸುವಂಥವನು. ಈ ಅರ್ಥವನ್ನ ಮಿತಃ ತುರಹ ಊತೀಹಿ ಎಂಬ ಶಬ್ದದಿಂದ ಬೃಹತಿ ಮಂತ್ರ ವರ್ಣನೆ ಮಾಡಿದೆ. ಊತಿ ಅಂದ್ರೆ ಅಭಿಪ್ರಾಯ ಅಂತ ಅರ್ಥ ಇದೆ. ಪರಸ್ಪರ ಸಂಬದ್ಧವಾದ ಅಭಿಪ್ರಾಯ ಅದು. ಒಂದ್ ಕಡೆ ನಿಷೇಧ ಮಾಡ್ತಾನೆ, ಮತ್ತೊಂದು ಕಡೆ ವಿಧಾನ ಮಾಡ್ತಾನೆ. ಆ ನಿಷೇಧಕ್ಕೂ ವಿಧಾನಕ್ಕೂ ಪರಸ್ಪರ ಸಂಬಂಧ ಇದೆ, ಎಲ್ಲದಕ್ಕೂ ಕೂಡ ಸಂಬಂಧ ಇದೆ. ನಿಷೇಧಕ್ಕೆ ವಿಧಾನದ ಜೊತೆಗೆ ಹೊಂದಾಣಿಕೆ ಇದೆ, ವಿಧಾನಕ್ಕೆ ನಿಷೇಧದ ಜೊತೆಗೆ ಹೊಂದಾಣಿಕೆ ಇದೆ. ಹೀಗೆ ಅವೆಲ್ಲವೂ ಕೂಡ ಪರಸ್ಪರ ಸಂಬದ್ಧವಾದದ್ದು. ಮತ್ತೆ ಊತಿ ಅಂತಂದ್ರೆ ಗತಿ, ಪರಮಾತ್ಮನ ಕ್ರಿಯೆಗಳು, ಅವನ ಲೀಲೆಗಳು ಅವೆಲ್ಲವೂ ಕೂಡ ಪರಸ್ಪರ ಸಂಬಂಧ ಇದೆ. ಅವನು ಸೃಷ್ಟಿಸುವುದಕ್ಕೂ ಅವನು ನಮ್ಮನ್ನು ಪಾಲಿಸುವುದಕ್ಕೂ ನಾಶ ಮಾಡುವುದಕ್ಕೂ ಪರಸ್ಪರ ಸಂಬಂಧ ಇದೆ. ಮತ್ತೆ ಅವೆಲ್ಲವೂ ಕೂಡ ಪರಸ್ಪರ ಸಂಬದ್ಧ ಆಗಿರುವುದು ಅಂದ್ರೆ ಪರಸ್ಪರ ಸವಿಶೇಷ ಭಿನ್ನವಾಗಿರುವುದು ಅಂತ ಅರ್ಥವನ್ನು ನಾನು ಮಾಡ್ಕೊಂಡಿದ್ದೇನೆ. ಅದನ್ನು ತಾವೆಲ್ಲ ಪರಾಮರ್ಶೆ ಮಾಡಬೇಕು. ಹೀಗೆ ಮಿತಃ ತುರ ಊತೀಹಿ ಎಂಬ ಶಬ್ದದಿಂದ ಅಷ್ಣು ಎಂಬ ಶಬ್ದದ ವ್ಯಾಖ್ಯಾನವನ್ನ ಬೃಹತಿ ಮಂತ್ರ ಮಾಡಿದೆ. ಇದಿಷ್ಟು ಆ ಬೃಹತಿ ಮಂತ್ರಕ್ಕೂ ಮತ್ತೆ ಈ ನಾಮಕ್ಕೂ ಇರುವಂತಹ
ಒಂದು ಸಂಬಂಧ. ಇನ್ನು ಮುಂದೆ ಇದರ ಭಾವಾರ್ಥ ನೋಡಬೇಕು. ಅದೇನು? ಭಗವಂತನ ಕಾರ್ಯಗಳು, ಅವನ ಲೀಲೆಗಳು, ಅವು ಪುರಾತನಗಳಾಗಿವೆ, ಪರಸ್ಪರ ಸಂಬದ್ಧವಾಗಿವೆ, ಪರಸ್ಪರ ಸವಿಶೇಷ ಭಿನ್ನಗಳಾಗಿವೆ. ಅವನೊಬ್ಬನೇ ನಮಗೆ ಮೋಕ್ಷವೆಂಬ ಯಶಸ್ಸನ್ನು ಕೊಡುವಂಥವನು ಮತ್ತು ಸಂಸಾರದಿಂದ ನಮ್ಮನ್ನು ದಾಟಿಸುವಂಥವನು. ಅಂತಹ ಅವನನ್ನ ಎಲ್ಲಾ ಶ್ರುತಿಗಳು, ಶ್ರುತ್ಯಭಿಮಾನಿ ದೇವತೆಗಳು ಕೂಡ ವರ್ಣಿಸ್ತಾರೆ. ಮತ್ತು ನಾವೆಲ್ಲ ಅವರು ವರ್ಣನೆ ಮಾಡಿದ್ದನ್ನ, ವೇದ ಪುರಾಣಾದಿಗಳು ವರ್ಣನೆ ಮಾಡಿದ್ದನ್ನ, ಅನೇಕ ಜನ ಪ್ರವಚನ ಮಾಡಿದ್ದನ್ನ ನಾವೆಲ್ಲ ಕೇಳ್ತೇವೆ. ನಮಗೆ ಅದನ್ನು ವರ್ಣನೆ ಮಾಡುವ ಶಕ್ತಿ ಇಲ್ಲ, ಆದರೆ ಅವ್ರು ಹೇಳಿದ್ದನ್ನು ಕೇಳುವಂತ ಶಕ್ತಿ ಒಂದು ನಮಗಿದೆ. ನಮ್ಮೆಲ್ಲರಿಂದಲೂ ಅದು ಕೇಳಲ್ಪಡ್ತದೆ ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಇದಿಷ್ಟು ಸಹಿಷ್ಣು ಎಂಬ ಶಬ್ದಕ್ಕೆ ನಾನು ಮಾಡಿರುವಂತಹ ಒಂದು ವ್ಯಾಖ್ಯಾನ. ಮತ್ತೆ ಅದಕ್ಕೆ ಆ ನಾಮಕ್ಕೂ ಬೃಹತಿ ಮಂತ್ರಕ್ಕೂ ಸಂಬಂಧವನ್ನು ತೋರಿಸಿದಂತಹ ಒಂದು ವಿಧಾನ ಇದು. ಶ್ರುತಿಸ್ಮೃತಿ ಮಮಯವಾಜ್ಞೆ ಯಸ್ತ ಉಲ್ಲಂಘ್ಯ ವರ್ತತೆ ಆಜ್ಞಾಚ್ಛೇದಿ ಮಮದ್ವೇಷಿ ಮದ್ಭಕ್ತೋಪಿ ನ ವೈಷ್ಣವ. ಹೀಗೆ ಒಂದು ಶಾಸ್ತ್ರದಲ್ಲಿ ಕೇಳಿ ಬರುತ್ತದೆ. ಶ್ರುತಿ ಸ್ಮೃತಿಗಳು ನನ್ನವೇ ಆಜ್ಞೆ, ಅವನ್ನ ಉಲ್ಲಂಘಿಸುವವನು ನನ್ನ ಭಕ್ತನಲ್ಲ ಅವನು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದರೆ ಸಾಮಾನ್ಯವಾಗಿ ಭಗವದ್ಭಕ್ತ ಎಂದೂ ಅಂತ ತಪ್ಪುಗಳನ್ನು ಮಾಡೋದಿಲ್ಲ. ಮೂಲತಃ ಭಗವದ್ಭಕ್ತನಾಗಿದ್ದವನು ಕೆಲವೊಮ್ಮೆ ದುಷ್ಟಶಕ್ತಿಗಳ ಪ್ರೇರಣೆಗೊಳಗಾಗಿ ಅಂಥ ಕ್ರಿಯೆಗಳನ್ನು ಮಾಡುವ ಸಾಧ್ಯತೆ ಇದೆ. ಆದರೂ ಭಕ್ತ ಮಾಡಿದ್ದನ್ನ ಆ ಸಂದರ್ಭದಲ್ಲಿ ಭಗವಂತ ಸಹಿಸ್ಕೊತಾನೆ. ಅಭಕ್ತರಾದವರು ಮಾಡಿದರೆ ಅದನ್ನ ಸಹಿಸುವುದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಶುಭಾಶುಭ ಫಲಂ ದೇವಾಹ ಅಸುರಾಶ್ಚ ಸಮಾಪ್ನಯೋ ಕ್ರಮೇಣ ಇವ ಯಥಾಶಕ್ತಿ ಯಥಾಯೇ ಪ್ರಯೋಜಕಾಹ ಅಂತ ಅನುವ್ಯಾಖ್ಯಾನದಲ್ಲೂ ಕಂಡು ಬರ್ತದೆ. ದೇವತೆಗಳು ನಮ್ಮಿಂದ ಒಳ್ಳೆ ಕೆಲಸ ಮಾಡಿಸ್ತಾರೆ. ಆ ಒಳ್ಳೆ ಕೆಲಸ ಮಾಡಿಸಿದರ ಫಲ ದೇವತೆಗಳಿಗೆ, ಕೆಟ್ಟ ಕೆಲಸವನ್ನ ನಮ್ಮಿಂದ ದುಷ್ಟಶಕ್ತಿಗಳು ಮಾಡಿಸಿದಾಗ ಅದರ ಫಲ ಅವರಿಗೆ, ಒಂದಿಷ್ಟು ನಮಗೂ ಕೂಡ. ಅಥೋ ಯದ್ಯಸುರಾವೇಶಾತ್ ಕೃತಂ ಏನೇನ ದುಷ್ಕೃತಂ ಅನಾದಿಭಕ್ತೋ ಯಸ್ಮಾನ್ಮೇ ಮೋಚಯಿಷ್ಯೇ ತತಸ್ತ್ವಹಂ ಇತಿ ಮತ್ವ ಮೋಚಯತಿ ಚೈದ್ಯಾದೀನಪಿ ಕೇಶವ ಅಂತ ಬ್ರಹ್ಮಾಂಡ ಪುರಾಣದಲ್ಲೇ ಕಂಡುಬರುವಂತಹ ಒಂದು ಮಾತು. ಭಾಗವತ ತಾತ್ಪರ್ಯದಲ್ಲಿ 7ನೇ ಸ್ಕಂದದ 1ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ಉದ್ಧೃತವಾದ ಭಾಗವತ ತಾತ್ಪರ್ಯದ ಮಾತಿದು. ಈ ಶಿಶುಪಾಲ ಮೊದಲಾದವರನ್ನು ಕೂಡ ಈ ಭಗವಂತ ಶಾಪದಿಂದ ಮುಕ್ತರನ್ನಾಗಿ ಮಾಡ್ತಾರೆ. ಯಾಕೆಂದ್ರೆ ಇವರು ಅಸುರಾವೇಶದಿಂದ ಈ ತರ ಮಾಡಿದ್ದಾರೆ, ದುಷ್ಟಶಕ್ತಿಗಳ ಪ್ರೇರಣೆಗೊಳಗಾಗಿ. ಆದ್ರಿಂದ ನಾನು ಇವನನ್ನು ಬಿಡಿಸಬೇಕು ಅಂತ ಅವನ ಸಂಕಲ್ಪ ಇರ್ತದೆ. ಇವತ್ತಿನ ವ್ಯಾಕರಣದಲ್ಲಿ ನಾನು ಈಗಾಗಲೇ ಹೇಳಿದಂತೆ ಅದು ಭಗವಂತನ ಸ್ವಭಾವ ಈ ಎಲ್ಲ ಕಾರ್ಯಗಳನ್ನು ಮಾಡುವುದು ಅನ್ನೋ ಅರ್ಥದಲ್ಲಿ ಇಷ್ಣುಚ್ ಅಂತ ಒಂದು ಪ್ರತ್ಯಯ, ಈ ಷ್ಣುಚ್ ಅಂತ. ಆದರೆ ಆಚಾರ್ಯರ ದೃಷ್ಟಿಯಲ್ಲಿ ಇಂಥ ಪ್ರತ್ಯಯ ಸಮ್ಮತ ಅಲ್ಲ. ಹೂ ಅಂತನ್ನುವ ಅಕ್ಷರವೇ ಭಗವಂತನ ಸ್ವಭಾವ ಅದು ಅನ್ನೋದನ್ನು ತೋರಿಸ್ತದೆ. ಅಂತ್ಯಸ್ಥಿತ ಉಖಾರಸ್ಥು ತಾಚ್ಛೀಲ್ಯಾದಿ ಹರೇರ್ ವರೇತ್ ಅಂತ ಐತರಿ ಉಪನಿಷತ್ತಿನ ಭಾಷ್ಯದಲ್ಲಿದೆ. ನಿತ್ಯಂ ಹೀನೋ ಖಿಲೈರ್ದೋಷೈ ಸಾರರೂಪೋ ಯಥೋ ಹರಿಹಿ. ಅದರಿಂದ ಹಂಸ ಅಂತವನನ್ನ ಕಾಟಕ ಉಪನಿಷತ್ತು ಮೊದಲಾದ ಕಡೆ ವರ್ಣನೆ ಮಾಡಿದ್ದಾರೆ. ಭಗವಂತ ಸ ಯಾಕೆ ಅಂದ್ರೆ ಅವನು ಸಾರರೂಪನಾದ್ರಿಂದ ಸ, ದೋಷಗಳಿಲ್ಲದವನಾದ್ರಿಂದ, ಮತ್ತೆ ನಮ್ಮಲ್ಲೂ ಕೂಡ ಇರುವ ದೋಷಗಳನ್ನು ಕಳೆಯುವುದರಿಂದ ಅವನು ಹ. ಮತ್ತೆ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲೇ ಅಕಯ ಪ್ರವಿಸಂಭೂಮ ಸಖಹಾಹ ವಿಷ್ಣುವಾಚಕಾಹ ಅಂತಿದೆ. ಅ ಕ ಯ ಪ್ರ ವಿ ಸಂ ಭೂ ಮ ಸ ಖ ಮತ್ತು ಹ ಇವಿಷ್ಟು ಕೂಡ ಭಗವಂತನನ್ನ ವರ್ಣನೆ ಮಾಡ್ತಾರೆ. ಎಲ್ಲ ಅಕ್ಷರಗಳು ಕೂಡ ಏಕಾಕ್ಷರಗಳಿವು, ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡುವಂತಹ ಶಬ್ದಗಳು. ಆ ದೃಷ್ಟಿಯಿಂದಲೂ ಭಗವಂತನ ಮಹಿಮೆ ಈ ಶಬ್ದಗಳಿಂದ ವರ್ಣಿತ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಸರ್ವಚೇಷ್ಟೈತೃತ್ವಾತ್ತು ಪ್ರಾಣೋಭಿಭವ ಶಕ್ತಿತಃ ಓಜಸ್ತ್ವನಭಿಭಾವ್ಯತ್ವಾತ್ ಸಹಶ್ಚ ಸ್ವೇಚ್ಛೆಯಾ ಕೃತೇ ಬಲಂ ವಿಧಾರಕತ್ವಾತ್ತು ವಿಧೃತಿರ್ವಾಯುರುಚ್ಯತೆ ಅಂತ ಭಾಗವತ ತಾತ್ಪರ್ಯದಲ್ಲಿ 2ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದ 25ನೇ ಶ್ಲೋಕ ಇದೆ. ಅದು ಮಹಾಭಾರತದ ಶ್ಲೋಕ. ಯಾರಿಗೂ ಮಣಿಯದವನಾದ್ದರಿಂದ ಮುಖ್ಯ ಪ್ರಾಣನನ್ನ ಸಹ ಅಂತಾರೆ. ಪರಮಾತ್ಮನು ಅದೇ ಕಾರಣದಿಂದಲೇ ಸಹ.
ಸಹಃ ಅಸ್ಯ ಅಸ್ತೀತಿ ಸಹಿ, ಹೇಗೆ ಬಲಂ ಅಸ್ಯ ಅಸ್ತೀತಿ ಬಲಿ ಅಂತ ಹೇಳ್ತೀವೋ ಹಾಗೆ ಸಹ ಶಬ್ದವಾಚ್ಯನಾದಂತಹ ಮುಖ್ಯ ಪ್ರಾಣ ಈ ಪರಮಾತ್ಮನ ಅಧೀನನಾಗಿರುವುದರಿಂದ ಭಗವಂತನೇ ಸಹಿ. ಅವನು ವಿಷ್ಣು ಕೂಡ ಹೌದು, ಯಾಕೆಂದ್ರೆ ಅಂತರ್ಯಾಮಿ ಮತ್ತೆ ಪ್ರೇರಕ, ಬಲರೂಪ ಇತ್ಯಾದಿ ಅರ್ಥಗಳು ವಿಷ್ಣು ಶಬ್ದದಿಂದ ಬರ್ತವೆ. ಆದ್ರಿಂದ ಅವನು ಸಹಿಷ್ಣು. ಹೀಗೆ ವಾಯುವನ್ನು ಕೂಡ ಪ್ರೇರಿಸಿದವನು, ಅವನಿಗೂ ಬಲವನ್ನು ಕೊಟ್ಟವನು ಇತ್ಯಾದಿ ಅರ್ಥಗಳನ್ನು ನಾವು ನೋಡಬಹುದು. ಸಹಿಷ್ಣು ಶಬ್ದಕ್ಕೆ ಲಕ್ಷಾಲಂಕಾರದಲ್ಲಿ ಯಾವ ಅರ್ಥವನ್ನು ಬರೆದಿಲ್ಲ. ಶಾಂಕರ ಭಾಷ್ಯದಲ್ಲಿ ಹಿರಣ್ಯಾಕ್ಷ ಮೊದಲಾದ ಭಕ್ತರನ್ನು ಸೋಲಿಸಿದವನು ಅನ್ನೋ ಅರ್ಥವನ್ನು ಹೇಳ್ತಾರೆ. ಪರಾಶರ ಭಕ್ತರು ಕೂಡ ಭಕ್ತರ ಅಪಾರಾಧಗಳನ್ನೆಲ್ಲ ಸಹಿಸ್ತಾನೆ ಅಂತ ವರ್ಣನೆ ಮಾಡ್ತಾರೆ. ಸ್ವಭಕ್ತ ವಿಷಯಾಣಾಂಚ ನಿರ್ಮರ್ಯಾದ ಕೃತೈನಸಾಂ ಸಹನೈಕ ಸ್ವಶೀಲತ್ವಾತ್ ಸಹಿಷ್ಣು ರೀತಿ ವಿಶ್ರುತಃ. ಭಕ್ತರ ಅಪರಾಧಗಳನ್ನು ಸಹಿಸುವುದು ಆತನ ಒಂದು ದೊಡ್ಡ ಸ್ವಭಾವ. ಸತ್ಯಸಂಧ ಸ್ವಾಮಿಗಳು ಕೂಡ ಆತನನ್ನ ಸಹಿಷ್ಣು ಅಂತಾನೆ ಹೀಗೆ ಅರ್ಥದಲ್ಲೇ ಸಹಿಷ್ಣು ಭಕ್ತಾಪರಾಧ ಸಹನಶೀಲ ಅಂತಾನೆ ವರ್ಣಿಸ್ತಾರೆ. ಇಲ್ಲಿವರೆಗೆ ನಾವು ಸಹಿಷ್ಣು ಎಂಬ ಶಬ್ದದ ಅರ್ಥವನ್ನು ನೋಡಿದ್ವಿ. ಅದರಲ್ಲಿ ಪ್ರಧಾನವಾದ ಅರ್ಥನೇ ಭಕ್ತರ ಅಪರಾಧಗಳನ್ನು ಸಹಿಸುವವನು, ಭಕ್ತರು ಪಾಪಗಳನ್ನೆಲ್ಲ ಸಹಿಸುವಂಥವನು. ಭಕ್ತರು ಭಗವಂತನಿಗೆ ಅಥವಾ ಭಗವಂತನ ಭಕ್ತರಿಗೆ ಏನಾದರೂ ಅಪಚಾರಗಳನ್ನು ಮಾಡ್ತಾರೆ ಕೆಲವು ಕಡೆ. ಇನ್ನು ಕೆಲವು ಕಡೆ ಅವರಿಗೇನು ಅಪಚಾರ ಮಾಡದೆ ಹೋದ್ರೂ ಕೂಡ ತಮ್ಮಷ್ಟಕ್ಕೆ ತಾವೇ ಅನೇಕ ಪಾಪಗಳನ್ನ ಎಸಗ್ತಾ ಇರ್ತಾರೆ, ಅನೇಕ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಅವುಗಳೆಲ್ಲವನ್ನು ಕೂಡ ಅವನು ಸಹಿಸ್ತಾನೆ, ಸಹಿಸಿ ಅವರನ್ನ ಉದ್ಧರಿಸ್ತಾನೆ. ನಮಗೆ ಈ ಸಹಿಷ್ಣು ಎಂಬ ಶಬ್ದ ತಿಳಿಸುವಂತೆ ನಾವು ತಪ್ಪುಗಳನ್ನೇ ಮಾಡದೇ ಇರುವ ಸ್ಥಿತಿಗೆ ಬಂದಾಗ, ಇನ್ನೆಂದೂ ನಾವು ತಪ್ಪು ಮಾಡದೇ ಇರುವಂತಹ ಹಂತಕ್ಕೆ ಏರಿದಾಗ ನಮಗವನು ಅಪರೋಕ್ಷ ಜ್ಞಾನವನ್ನು ಕೊಡ್ತಾನೆ, ನಮ್ಮ ಸಂಸಾರವನ್ನು ಕಳೀತಾನೆ, ನಮಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಅರ್ಥ ಅಲ್ಲ. ಹಾಗ ನಮ್ಮ ಜೀವಮಾನದಲ್ಲಿ ಆಗುವುದೇ ಸಾಧ್ಯ ಇಲ್ಲ. ಅನೇಕ ತರದ ತಪ್ಪುಗಳನ್ನು ನಾವು ಮತ್ತು ಮಾಡ್ತಾನೆ ಇರ್ತೇವೆ. ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ಅನೇಕ ತರದ ತಪ್ಪುಗಳನ್ನ ಭಕ್ತರಾದವರು ಎಸಗುತ್ತಾನೆ ಇರ್ತಾರೆ. ಆದ್ರಿಂದ ತಪ್ಪುಗಳೆಲ್ಲ ಮುಗಿದ ಮೇಲೆ ಇನ್ನೆಂದೂ ನಾವು ತಪ್ಪು ಮಾಡದೇ ಇದ್ದಾಗ ನಮ್ಮನ್ನು ಅವನು ಉದ್ಧರಿಸ್ತಾನೆ ಅಂತಲ್ಲ, ತಪ್ಪುಗಳನ್ನು ಕ್ಷಮಿಸಿ ಉದ್ಧರಿಸ್ತಾನೆ ಅಂತ ತಿಳ್ಕೋಬೇಕು. ಅದೇ ತಪ್ಪು ನೋಡದೆ ಬಂದೆಯ ಎನ್ನಯ್ಯ ಸ್ವಾಮಿ ಅಂತ ದಾಸರು ಆ ಭಗವಂತನನ್ನ ವರ್ಣನೆ ಮಾಡಿದ್ದು ಆ ದೃಷ್ಟಿಯಿಂದಲೇ. ತಪ್ಪುಗಳನ್ನು ಸಹಿಸಿಕೊಂಡೇ ನೀನು ಮಾಡಿದ್ದಿ, ಇನ್ನು ಮುಂದೆ ನೀನು ತಪ್ಪು ಮಾಡದೇ ಇರುವಂತೆ ನಾನು ನನಗೆ ಅಪರೋಕ್ಷ ಜ್ಞಾನವನ್ನ ಮತ್ತೆ ಸಂಸಾರದಿಂದ ಪೂರ್ಣವಾದಂತಹ ಪರಿಹಾರವನ್ನು ಒದಗಿಸಿಕೊಡ್ತೇನೆ ಅಂತ ಭಕ್ತರಿಗೆ ಒದಗಿಸಿಕೊಡ್ತಾನೆ. ಅದಕ್ಕಾಗಿ ಆತನನ್ನ ಸಹಿಷ್ಣು ಅಂತ ಹೇಳಬೇಕು. ಮತ್ತೆ ಆ ಶಬ್ದದಲ್ಲೇ, ಆ ಸಹಿಷ್ಣು ಎಂಬ ಶಬ್ದದಲ್ಲೇ ಆತ ನಮಗೆ ಸಂಸಾರದಿಂದ ನಮ್ಮನ್ನು ದಾಟಿಸುವಂಥವನು ಅಂತ ಆ ಹಕಾರ ಹೇಳ್ತದೆ. ಸ ಅನ್ನುವುದು ಹೊಸ ಸಾರರೂಪವಾದ ಸುಖವನ್ನು ಕೊಡುವಂಥವನು ಅನ್ನೋ ಅರ್ಥವನ್ನ ವರ್ಣನೆ ಮಾಡ್ತದೆ. ಅಪ್ರಾಕೃತವಾದ ಹೊಸ ದೇಹವನ್ನು ಕೊಡುವಂಥವನು. ನಾವು ಅದನ್ನ ಈಗಾಗಲೇ ಭಾಗವತ ತಾತ್ಪರ್ಯದ ಬೆಳಕಿನಲ್ಲಿ ನೋಡಿದ್ದೇವೆ. ಹಂಸ ಅಂದ್ರೂ ಸಹ ಅಂದ್ರೂ ಅರ್ಥ ಒಂದೇ. ಹೊಸ ಅಪ್ರಾಕೃತವಾದ ದೇಹವನ್ನು ಕೊಡ್ತಾನೆ, ಹಳೆಯ ಪ್ರಾಕೃತ ದೇಹವನ್ನು ಕಳೀತಾನೆ ಅನ್ನೋ ಅರ್ಥವನ್ನ ಹಂಸ ಅಂತ ಶಬ್ದ ಹೇಳಿದ್ರೆ, ಸಹ ಎಂಬ ಶಬ್ದವು ಅದನ್ನೇ ಹೇಳ್ತದೆ. ವಿಷ್ಣು ಅನ್ನುವುದು ಅದಕ್ಕೆ ಬೇಕಾದಂಥ ನಮಗೆ ಅಪರೋಕ್ಷ ಜ್ಞಾನ ಆದರೆ ನಮ್ಮ ಪ್ರಾಕೃತ ದೇಹವನ್ನು ಕಳೆದು ಅಪ್ರಾಕೃತವಾದ ಶರೀರವನ್ನು ಭಗವಂತ ಕೊಡ್ತಾನೆ. ಆದರೆ ನಮಗೆ ಆ ಅಪರೋಕ್ಷ ಜ್ಞಾನ ಆಗಲಿಕ್ಕೆ ಬೇಕಾದಂತಹ ಎಲ್ಲಾ ಥರದ ವ್ಯವಸ್ಥೆಯನ್ನು ಕೂಡ ಅವನು ಶಾಸ್ತ್ರದ ಮೂಲಕ ಮಾಡ್ತಾನೆ. ಅನೇಕ ಶಾಸ್ತ್ರಗಳನ್ನು ಅವನು ರಚನೆ ಮಾಡಿದ್ದಾನೆ. ಹಯಗ್ರೀವಾದಿಮಾಹ ವಿದ್ಯಾಹ ಅಂತ ಹೇಳಿದಂತೆ ಎಲ್ಲಾ ಥರದ ವಿಧಿ ನಿಷೇಧಗಳನ್ನು ಶಾಸ್ತ್ರದ ಮೂಲಕ ಅವನು ಹೊರ ಹಾಕ್ತಾ ಇದ್ದಾನೆ. ಅವನ ಲೀಲೆಗಳನ್ನು ನಾವು ನೋಡಿ ಆನಂದ ಪಡಲಿಕ್ಕಾಗಿ ಅನೇಕ ಥರದ ಲೀಲೆಗಳನ್ನು, ತನ್ನ ಕ್ರಿಯೆಗಳನ್ನು ಕೂಡ ಹೊರ ಹಾಕ್ತಾ ಇದ್ದಾನೆ, ಚಿಮ್ಮುತ್ತಾ ಇವೆ ಅವನ ಶಕ್ತಿಯಿಂದ. ಅವತಾರ ಸಸಂಖ್ಯೇಯಾ ಹರೇ ಸತ್ವನಿಧೇರ್ಬುಧಾ ಯಥಾ ವಿದಾಸಿನ ಕುಲ್ಯಾ ಸರಸಸ್ಯು ಸಹಸ್ರಶಃ ಅಂತ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ಭಗವಂತನ ಅವತಾರಗಳು ಮತ್ತು ಅವತಾರದಲ್ಲಿ ಆತ ಮಾಡಿದಂಥ ಕಾರ್ಯಗಳು ಅಸಂಖ್ಯೇಯ, ಅವು
ಯಥಾ ವಿದಾಸಿನಃ ಕುಲ್ಯಾಹ, ಒಂದು ಎತ್ತರವಾದ ಪ್ರದೇಶದಲ್ಲಿ ಒಂದೇನೋ ಅಣೆಕಟ್ಟು ಅಥವಾ ಮತ್ತೊಂದೇನೋ ಕೆರೆಯೋ ಏನೋ ಒಂದಿದೆ, ಅದರ ಕಾಲುವೆ ಒಡೆದು ಹೋದ್ರೆ, ಅದರ ಸುತ್ತಮುತ್ತಲಿನ ಒಡ್ಡು ದಡ ಒಡೆದು ಹೋದ್ರೆ ಅಲ್ಲಿಂದ ನೀರು ಹೇಗೆ ಚಿಮ್ಮೆ ಕೆಳಗೆ ಬೀಳ್ತಾ ಇರ್ತಾವೋ, ಅದರಂತೆ ಆ ಭಗವಂತನ ವ್ಯಕ್ತಿತ್ವದಿಂದ ಅವನ ಅಭಿಪ್ರಾಯಗಳು, ಅವನ ಲೀಲೆಗಳು ಹೊರಹೊಮ್ಮುತ್ತಾ ಇರ್ತವೆ. ಹಾಗೆ ಭಗವಂತ ತನ್ನ ವಿಧಿ ನಿಷೇಧಗಳನ್ನು ನಮಗೆ ತಿಳಿಸಿ ಅಪರೋಕ್ಷ ಜ್ಞಾನ ಕೊಟ್ಟು ಪ್ರಾಕೃತ ದೇಹವನ್ನು ಕಳೆದು ಅಪ್ರಾಕೃತ ದೇಹವನ್ನು ಕೊಡ್ತಾನೆ ಅನ್ನುವುದನ್ನ ನಾವು ಈ ಸಹಿಷ್ಣು ಎಂಬ ಶಬ್ದದಿಂದ ನೋಡಬಹುದು.